ಅಯೋಧ್ಯೆ ಡೆವಲಪ್ಮೆಂಟ್ ಅಥಾರಿಟಿ 6 ಅಡಿ ಉದ್ದ ಮತ್ತೆ ಅಗಲದ 3D ಮತ್ತೆ 4D ಇಲ್ಯುಮಿನೇಟೆಡ್ ಲೇಸರ್ ಕಟ್ ಮೆಟಲ್ ಸ್ಕಲ್ಪ್ಚರ್ಸ್ ಹಾಕಿದ್ದಾರೆ. ರಾಜ ದಶರಥ ಸಮಾಧಿಯಲ್ಲಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ಅಪ್ಡೇಟ್ ಮಾಡ್ತಿದ್ದಾರೆ. ರಾಜ ದಶರಥ ಸಮಾಧಿ ಕನೆಕ್ಟ್ ಮಾಡೋಕೆ 24 ಮೀಟರ್ ರೋಡ್ ವೈಡನಿಂಗ್ ಮಾಡ್ತಿದ್ದಾರೆ. ಅಲ್ಲಿಂದ ಅಯೋಧ್ಯೆ ಕನೆಕ್ಟ್ ಆಗುತ್ತೆ. 13 ಕಿಲೋಮೀಟರ್ ರಾಂಪ್ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಫೇಸ್ 1 ಹೊಸ ಏರ್ಪೋರ್ಟ್ ಆಲ್ರೆಡಿ ಆಪರೇಷನಲ್ ಇದೆ. 10 ಲಕ್ಷ ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಇನ್ನು ಹಲವಾರು ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಟರ್ಮಿನಲ್ ಅಯೋಧ್ಯೆಯಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. 2025 60 ಲಕ್ಷ ಪ್ರಯಾಣಿಕರನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅಯೋಧ್ಯೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇರುತ್ತೆ. ಇದರ ಜೊತೆ ಗೋರಖ್ಪುರ್, ವಾರಣಾಸಿ, ಲಕ್ನೋ, ಪ್ರಯಾಗ್ರಾಜ್, ಮಥುರಾ ಮತ್ತೆ ಆಗ್ರಾನಲ್ಲಿ ಚಾಪರ್ ಸರ್ವಿಸ್ ಕೂಡ ಪ್ರಾರಂಭ ಆಗಿದೆ. 650 ಬ್ಯಾಟರಿ ಆಪರೇಟೆಡ್ ಈ ಕಾರ್ಟ್ ಲಭ್ಯ ಇರುತ್ತೆ ಮಾರ್ಚ್ ಅಷ್ಟರಲ್ಲಿ. ಭಾರತದ ಹೋಟೆಲ್ಗಳಾದ ಮ್ಯಾರಿಯಟ್, ವೈನ್ಧಾಮ್ ಡೀಲ್ಗೆ ಸೈನ್ ಮಾಡಿದ್ದಾರೆ. ಲೆಮನ್ ಟ್ರೀ, ಟ್ರೈಡೆಂಟ್, ಒಬೆರಾಯ್ ತರದ ದೊಡ್ಡ ದೊಡ್ಡ ಹೋಟೆಲ್ಸ್ ಬರ್ತಿವೆ. ITC ಅಯೋಧ್ಯೆಯಲ್ಲಿ ಹೋಟೆಲ್ ಸ್ಥಾಪಿಸಕ್ಕೆ ಯಾವ್ದನ್ನ ಆಪರ್ಚುನಿಟೀಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಓಯೋ ಕೂಡ 1000 ಹೋಟೆಲ್ ರೂಮ್ಸ್ ನ ಆಡ್ ಮಾಡೋ ಪ್ಲಾನ್ ಇದೆ. ಎಲೆಕ್ಟ್ರಿಸಿಟಿ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕ್ಕೆ ಸೋಲಾರ್ ಪವರ್ ಎನೇಬಲ್ಡ್ ಈ ಬೋರ್ಡ್ CM ಆದಿತ್ಯನಾಥ್ ಇನಾಗ್ರೇಟ್ ಮಾಡಿದ್ರು.